ಭಾರತದ ಮಾಜಿ ಆಟಗಾರ ವೆಂಕಟೇಶ್ ಪ್ರಸಾದ್ ಅವರು KSCದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗ್ಯಾರ. KSCA ಎಲೆಕ್ಷನ್ ಒಳಗೆ ವೆಂಕಟೇಶ್ ಪ್ರಸಾದ್ ಅವ್ರ ಬಣ 16 ಸೀಟ್ ಒಳಗೆ 11 ಸೀಟ್ ಗೆದ್ದ KSCA ಆಡಳಿತದ ಚುಕ್ಕಾಣಿ ಹಿಡಿದೈತಿ. ಔಟ್ ಆಫ್ 16 ಸೀಟ್ಸ್ 11 ಗೆದ್ದಿ ಮೆಜಾರಿಟಿನ ಪಡ್ಕೊಂಡಿರೋದು ಟೀಮ್ ಗೇಮ್ ಚೇಂಜರ್ಸ್ ಲೆಡ್ ಬೈ BK ವೆಂಕಟೇಶ್ ಪ್ರಸಾದ್. ಈ ಎಲೆಕ್ಷನ್ಗೆಲ್ಲ ವೆಂಕಟೇಶ್ ಪ್ರಸಾದ್ ಅವರು ಪ್ರೆಸ್ ಮೀಟ್ನಾಗ ಹೇಳ್ತಾರ, ಇದು ನಮ್ಮ ಗೆಲುವಲ್ಲ, ಇದು ಕ್ರಿಕೆಟ್ನ ಗೆಲುವು. ಇಷ್ಟು ದಿನ ಏನು ಚಿನ್ನಸ್ವಾಮಿಯಿಂದ ಇಂಟರ್ನ್ಯಾಷನಲ್ ಮ್ಯಾಚಸ್ಗಳು ತಪ್ಪಿಗಿದ್ವಲ್ಲ, ಆ ಮ್ಯಾಚ್ಗಳು ನಾವು ಭಾಳ ಚಿನ್ನಸ್ವಾಮಿ ತೊಗೊಬರ್ತೀವಿ. ಹಂಗೆ IPL ಮ್ಯಾಚಸ್ಗಳು ತಪ್ಪು ಅಂತಾವಿದ್ವಲ್ಲ, ಶಿಫ್ಟ್ ಹಾಕೋದಿದ್ರೆ ಆಗೋದಿರಲ್ಲ. ಈ ಸಲ IPL ಮ್ಯಾಚಸ್ ಚಿನ್ನಸ್ವಾಮಿ ನಡೆಯಂಗೆ ಸುದ್ದಿತ್ತಲ್ಲ, ಇಲ್ಲ ನಾವು IPL ಮ್ಯಾಚಸ್ನ ಈ ಸಲ ಚಿನ್ನಸ್ವಾಮಿಗೆ ಆಡಿಸ್ತೀವಿ ಅಂತೇಳಿ ಭರವಸೆ ಕೊಟ್ಟಾರ. ಹಂಗೆ ನಾವು ಮೊಪ್ಪಿಸರ್ ಕ್ರಿಕೆಟ್ ಕಡೆ ಹೆಚ್ಚು ಗಮನ ಹರಿಸ್ತೀವಿ ಅಂತ ವೆಂಕಟೇಶ್ ಪ್ರಸಾದ್ ಅವರು ಹೇಳಿದ್ರು. ವೆಂಕಟೇಶ್ ಪ್ರಸಾದ್ ಅವ್ರ ಬಣ್ಣಕ್ಕೆ ದಿಗ್ಗಜ ಆಟಗಾರರಾದ ಅನಿಲ್ ಕುಂಬ್ಳೆ ಅವರು ಮತ್ತು ಜಾವಗಲ್ ಶ್ರೀನಾಥ್ ಅವರೆಲ್ಲ ಸಪೋರ್ಟ್ ಮಾಡಿದ್ರು. 12 ವರ್ಷದ ನಂತರ ವೆಂಕಟೇಶ್ ಪ್ರಸಾದ್ ಅವರು KSCAಗೆ ಮರಳಿ ಬಂದಾರ. ಇದಕ್ಕಿಂತ ಮೊದಲು ಅವರು 2010ರಿಂದ 2013 ಒಳಗೆ KSCAದ ಉಪಾಧ್ಯಕ್ಷರಾಗಿದ್ದರು. ಅವಾಗ ಅನಿಲ್ ಕುಂಬ್ಳೆ ಅವರು ಅಧ್ಯಕ್ಷರಾಗಿದ್ದರು. ಕಾರ್ಯದರ್ಶಿಯಾಗಿ ಜಾವಗಲ್ ಶ್ರೀನಾಥ್ ಅವರು ಕಾರ್ಯನಿರ್ವಹಿಸಿದ್ರು. ಟೀಮ್ ಬ್ರಿಜೇಶ್ ಪಟೇಲ್ ಅವರ ಬಣ್ಣದ ಜೊತೆಗೆ ಅಂತ ವೆಂಕಟೇಶ್ ಪ್ರಸಾದ್ ಅವರು KSCAದ ಚುಕ್ಕಾಣಿ ಹಿಡಿದಾರ. ಇವ್ರ ಜೊತೆಗೆ ಸುಜಿತ್ ಸೋಮ್ ಸುಂದರ್ ಅವರು ವೈಸ್ ಪ್ರೆಸಿಡೆಂಟ್ ಆಗಿ, ಸಂತೋಷ್ ಮೆನನ್ ಅವರು ಸೆಕ್ರೆಟರಿ ಆಯ್ಕೆಯಾಗ್ಯಾರ. ವೆಂಕಟೇಶ್ ಪ್ರಸಾದ್ ಅವರ ಆಡಳಿತದೊಳಗೆ ನಮ್ಮ ಕರ್ನಾಟಕ ಟೀಮ್ ದೇಸಿ ಕ್ರಿಕೆಟ್ನ ಪಾರುಪತ್ಯ ಮೆರಿತದೋ ಇಲ್ಲ ಅನ್ನೋದನ್ನ ಕಾದು ನೋಡ್ಬೇಕಾಗೈತಿ. ಈ ಎಲೆಕ್ಷನ್ ರಿಸಲ್ಟ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದು ಕಮೆಂಟ್ ಮಾಡ್ರಿ. ಹಂಗೆ ನನ್ನ ಕಂಟೆಂಟ್ ಇಷ್ಟ ಆಗಿದ್ದು ಅಂದ್ರೆ ನನ್ನ ಅಕೌಂಟ್ ಫಾಲೋ ಮಾಡಿ. ಕ್ರಿಕೆಟಿಗೆ ಬೇಕಾಗಿತ್ತು ವೆಂಕಟೇಶನ ಕೃಪೆಯಿಂದ ವೆಂಕಟೇಶ ಬಂದಿದ್ದಾರೆ. ನಾವು ಒಳ್ಳೆ ದಿನಗಳು ನೋಡ್ಬೋದು ಕರ್ನಾಟಕ ಕ್ರಿಕೆಟ್ಗೆ.